ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ವಿಧವಿಧವಾಗಿರುವಂತಹ ರೈಸ್ ರೆಸಿಪಿಗಳನ್ನ ತೋರಿಸ್ಕೊಡಕತ್ತೀವಿ ರೀ. ನಿಮಗೆ ಮಧ್ಯಾಹ್ನ ಅಥವಾ ಯಾವಾಗ ಬೇಕೋ ಅವಾಗ ಸಿಂಪಲ್ ಆಗಿರುವಂತಹ ಈ ರೈಸ್ಗಳು ಬಹಳ ಹೆಲ್ಪ್ಫುಲ್ ಆಗುವಂತಹ ರೆಸಿಪಿಗಳು ರೀ. ಮತ್ತು ಭಾಳ ಮಸ್ತ್ ಎಂಜಾಯ್ ಮಾಡ್ಕೊಂಡು ಈ ಒಂದು ರುಚಿಯನ್ನು ನೀವು ಸವಿತೀರಿ. ಬಹಳ ಸಿಂಪಲ್ಲಾಗಿ ಯಾವ ರೀತಿ ಅಂತೇಳಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಆಗಿಬಿಡ್ರಿ. ಮಸ್ತ್ ಆಗಿರುವಂತಹ ರೈಸ್ಗಳನ್ನು ನೋಡಕ್ರೆ ಬರ್ರಿ. ಮೊದಲೇದು ಒಂದು ಸಿಂಪಲ್ ಆಗಿರುವಂತಹ ಪುಲಾವ್ ರೀ. ಭಾಳ ಈಸಿಯಾಗಿ ಮಾಡುವಂಥದ್ದು ರೀ ಮತ್ತು ಕಡಿಮೆ ಸಮಯದಾಗ ಮತ್ತು ಅಷ್ಟು ಚಲೋ ಆಗಿರುವಂಥದ್ದು ರೀ. ಮಟರ್ ಪುಲಾವನ್ನು ನಾವು ನಿಮಗೆ ತೋರಿಸ್ತೀವಿ ಬರ್ರಿ. ಇಲ್ಲಿ ನೀವು ಬಾಸ್ಮತಿ ಅಕ್ಕಿ ತೊಗೋಬೋದು ಅಥವಾ ಜೀರಾ ರೈಸ್ ಇರ್ತಾವೆ ನೋಡಿ, ಅವ್ನು ಬೇಕಾದ್ರೆ ಸಣ್ಣ ಅಕ್ಕಿ ತೊಗೋಬೋದು ರೀ. ಯಾವ್ದು ಬೇಕೋ ಆ ಅಕ್ಕಿಯನ್ನು ತೊಗೋರಿ. ಎಷ್ಟು ತೊಗೋತಿರ್ತೀರಿ ನೋಡ್ಕೊಂಡು ಅಂದ್ರೆ ನೀವು ಎಷ್ಟು ಮಾಡಿರ್ತೀರಿ ಅದಕ್ಕೆ ತಕ್ಕನಾಗಿ ತೊಗೋ. ನಾವಿಲ್ಲಿ 1 ಕಪ್ ಅಷ್ಟು ತೊಗೊಂಡು ಅವನ್ನ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ನೀರು ಹಾಕಿ ಸ್ವಲ್ಪ ಹೊತ್ತ ನೆನೆಯಾಕೆ ಬಿಟ್ಟಿದ್ದೀವಿ. ಆಮೇಲೆ ಏನು ಮಾಡಿರಿ, ಒಂದು ಪ್ಯಾನ್ನಾಗ ಎಣ್ಣೆ ಹಾಕಿಡ್ರಿ. ಈ ಕಡೆ ಧನಿಯಾ ಕಾಳು ಏನಿರ್ತಾವೆ ನೋಡಿರಿ ಅವ್ನು ಸ್ವಲ್ಪ ಕುಟ್ಟಿ ಇಟ್ಕೊರಿ. ಹಾಗೆ ಕಾದಿರುವಂಥ ಎಣ್ಣೆಯೊಳಗೆ ಜೀರಿಗೆ, ಆಮೇಲೆ ದಾಲ್ಚಿನ್ನಿ, ಕಪ್ಪು ಏಲಕ್ಕಿ, ಲವಂಗ, ಏಲಕ್ಕಿ, ಹಂಗೆ ಚಕ್ರ ಮೊಗ್ಗು, ಅದಾದ ನಂತರ ಕಾಳು ಮೆಣಸು, ಆಮೇಲೆ ಈ ಒಂದು ಪುಲಾವ್ ಎಲೆ ಅಥವಾ ಬೇ ಲೀಫನ್ನು ಹಾಕಿ ಸ್ವಲ್ಪ ಗೋಡಂಬಿಯನ್ನು ಹಾಕಿರಿ. ನೋಡಿ ಇಷ್ಟೆಲ್ಲ ಹಾಕಿದ ಮೇಲೆ ಅವನ್ನ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿದ ನಂತರ ಸಣ್ಣಗೆ ಕಟ್ ಮಾಡಿರೋಂತಹ ಹಸಿ ಮೆಣಸಿಕಾಯನ್ನು ಹಾಕಿರಿ. ಚಂದಂಗೆ ಅವನು ಒಂದು ಈಟು ಎಣ್ಣೆಗೆ ಫ್ರೈ ಮಾಡಿದ್ಮೇಲೆ ಉದ್ದದಾಗಿ ಹೆಚ್ಚಿಟ್ಕೊಂಡಂತಹ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ನೀವು ಫ್ರೈ ಮಾಡಿ. ಅದಾದ ನಂತರ ಅವು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿ ತನಕ ನೀವು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಇರಿ. ಅದಾದ ನಂತರ ಇಲ್ಲಿ ನೀವು ಹಸಿ ಬಟಾಣಿಯನ್ನು ಸೇರಿಸ್ಬೇಕ್ರಿ. ಹಸಿ ಬಟಾಣಿ ಅಥವಾ ನೀವು ಕುದಿಸಿದಂತಹ ಬಟಾಣಿ ಕಾಳು ಇರ್ತಾವೆ ನೋಡಿ, ಅವ್ನು ತೊಗೊಂಡು ನಡಿತೈತೆ ರೀ. ಆದರೆ ಹಸಿ ಬಟಾಣಿಯಿಂದ ಭಾಳ ಈಸಿಯಾಗಿ ಚಲೋ ತಂಗಿ ಜಲ್ದಿ ಆಗ್ತೈತೆ ರೀ. ಅದಾದ ನಂತರ ಏನು ಮಾಡಿರಿ, ಸ್ವಲ್ಪ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮತ್ತು ನೀವು ಮಿಕ್ಸ್ ಕೊಟ್ಟಾದ ನಂತರ ಇಲ್ಲಿ ಟೊಮೆಟೊ ಸಣ್ಣಗೆ ಕಟ್ ಮಾಡಿರುವಂತಹ ಟೊಮೆಟೊವನ್ನು ನೀವು ಹಾಕಿ ಚೆಂದಂಗೆ ತಿರುವಾಡಿ. ಇದೊಂದು ಈಸಿಯಾಗಿರುವಂತಹ ರೆಸಿಪಿ, ಭಾಳ ಮಸ್ತ್ ಆಗುವಂತಹ ರೆಸಿಪಿ ರೀ. ಧನಿಯಾ ಕಾಳನ್ನ ಕುಟ್ಟಿ ಇಟ್ಕೊಂಡಿದ್ದಿರಲೇ ಅದನ್ನಷ್ಟು ಹಾಕಿ ಒಂದು ಈಟ ನೀವು ತಿರುವಾಡಿ. ಅದಾದ ನಂತರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ರಿ. ಅದ್ರ ಜೊತೆ ಒಂದೀಟ ಕಸೂರಿ ಮೇಥಿ ಮತ್ತು ಒಣ ಮೆಣಸಿಕಾಯನ್ನು ಹಾಕಿ ಚೆಂದಂಗೆ ತಿರುವಾಡಿ. ಯೂಶ್ವಲ್ ಆಗಿ ಮಾಡುವಂತಹ ಪುಲಾವ್ಕಿನ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಮತ್ತು ಈಸಿಯಾಗಿ ಮಾಡುವಂತಹ ರೆಸಿಪಿ ರೀ. ಇದನ್ನು ನೀವು ಯಾವಾಗ ಬೇಕೋ ಅವಾಗ ಮಾಡ್ಕೊರಿ. ಅದಾದ ನಂತರ ನಾವಿಲ್ಲಿ ನೀರನ್ನು ಸೇರಿಸ್ಬೇಕು ರೀ. ಈಗೇನು ಮಾಡಿರಿ ಅಂತಂದ್ರೆ ನೀವು 1.5 ಕಪ್ಪಷ್ಟು ನೀರನ್ನು ಹಾಕಿ ಚಂದಂಗೆ ಇಲ್ಲಿ ಒಂದು ಅದನ್ನು ಈ ರೀತಿ ಕುದಿಯೋಕೆ ಬಿಡ್ರಿ. ಅಂದ್ರೆ ಹಸಿ ಬಟಾಣಿನೂ ಕೂತು ಬಿಡ್ತಾವೆ ಅದರೊಳಗನ. ಅದು ಆದ ನಂತರ ನಾವೇನು ನೆನೆಸಿಟ್ಟಿದ್ದೇವ್ರಲ್ಲ 1 ಕಪ್ಪಷ್ಟು ಅಕ್ಕಿ, ಬಾಸ್ಮತಿ ಅಕ್ಕಿಯನ್ನು ನೀವು ನೆನೆಸಿಟ್ಟ ಒಂದು 10ರಿಂದ 15 ನಿಮಿಷ ನೆನೆಸ್ರಿ. ಆಮೇಲೆ ಅಕ್ಕಿಯನ್ನು ಹಾಕಿ 1-2 ಹಸಿ ಮೆಣಸನ್ನು ಹಾಕಿ ಸ್ವಲ್ಪ ಇಲ್ಲಿ ಮಿಕ್ಸ್ ಕೊಡಿರಿ. ಸಮಾಧಾನಲೆ ಮಿಕ್ಸ್ ಕೊಡಿರಿ. ಭಾಳ ಜಂಜಾಟ ಏನಿಲ್ಲ, ಆಮೇಲೆ ಭಾಳ ಗುದ್ದಾಡೋದು ಏನಿಲ್ಲ, ಸಮಾಧಾನಲೆ ಮಾಡಿರಿ ಎಲ್ಲನೂ. ಅದಾದ ನಂತರ ಈಗ ಅದನ್ನೊಂದು ಈಟ ಮಿಕ್ಸ್ ಮಾಡಿ ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಯಾಕ ಬಿಡ್ರಿ. ಚಂದಂಗೆ ಅನ್ನ ರೆಡಿ ಆಗಬೇಕು. ಹಂಗೆ ನೀವು ಇದನ್ನು ಬಿಡಬೇಕು, ಚಂದಂಗೆ ಕುಕ್ ಮಾಡಬೇಕು ರೀತಿದ್ರೆ. ಇನ್ನು ಸ್ವಲ್ಪ ನೀರ್ದಾವ ನೋಡ್ರಿ ಕೆಳಗೆ, ಆದರೆ ಅದನ್ನು ಬಿಡ್ರಿ, ಸಮಾಧಾನಲೆ ಬಿಟ್ಬಿಡ್ರಿ. ಮ್ಯಾಲಕ್ಕೆ ಏನು ಮಾಡಿರಿ, ಒಂದು ಸ್ವಲ್ಪ ತುಪ್ಪ ಹಾಕಿರಿ. 1-2 ಚಮಚದಷ್ಟು ತುಪ್ಪ ಹಾಕಿದ್ರಿ ಅಂತಂದ್ರೆ ಮಸ್ತಾಗಿರೋಂಥ ಟೇಸ್ಟ್ ಬರ್ತೈತಿ. ಆಮೇಲೆ ಈ ಒಂದು ಅನ್ನ ಮಸ್ತಾಗಿ ಏಕದಮ್ ಸಿಂಪಲ್ಲಾಗಿ ತಯಾರಾಗಿ ಬರ್ತೈತೆ ರೀ. ಇಷ್ಟು ಮಾಡಿದ್ರಿ ಅಂತಂದ್ರೆ ಮಸ್ತಾಗಿರುವಂತಹ ಮಟರ್ ಪುಲಾವ್ ತಯಾರಾಯ್ತು. ಇನ್ನು ಹಿಂಗೆ ಸಿಂಪಲ್ಲಾಗಿ ಮಾಡುವಂತಹ ಈ ಮಟರ್ ಪುಲಾವನ್ನು ನಮ್ಮ ನೋಡಿದ್ರಲ್ಲ, ಅದರಂಗನ ಒಂದು ಸಿಂಪಲ್ಲಾಗಿರುವಂತಹ ಫ್ರೈಡ್ ರೈಸ್ ಸಹ ನೀವು ನೋಡಿಬಿಡ್ರಿ. ಇದು ಬಹಳ ಈಸಿಯಾಗಿರುವಂಥದ್ದು ರೀ. ಮತ್ತು ನಾವು ನಿಮ್ಗೆ ಸಿಂಪಲ್ಲಾಗಿ ತೋರಿಸ್ಕೊಡಕತ್ತೀವಿ ರೀ. ಹೆಂಗೆ ರೀ ಅಂತಂದ್ರೆ ಏನು ಮಾಡಿರಿ, ಇದಕ್ಕೆ ನೀವು ಮೊದಲ ಅನ್ನ ಮಾಡ್ಕೊಂಡು ಇಟ್ಕೊಳ್ಬೇಕಂದ್ರೆ ಬಸದು ಈ ರೀತಿಯಾಗಿ ಅಕ್ಕಿಯನ್ನು ಬಸದು ಚಂದಂಗೆ ರೆಡಿ ಬಿಡಿ ಆಗಿರುವಂಥ ಅನ್ನ ಬೇಕಲ್ರಿ, ಅದಕ್ಕೆ ತಯಾರು ಮಾಡ್ಕೊಂಡು ಬಾಸ್ಮತಿ ಅಕ್ಕಿಯಿಂದ ಮಾಡಕತ್ತೀವಿ ರೀ. ಅಥವಾ ಸಣ್ಣಕ್ಕಿಂತ ಮಾಡ್ರೂ ನಡಿತೈತಿ. ಅನ್ನ ಬಸದು ತಯಾರು ಮಾಡ್ಕೊಂಡು ಇಟ್ಕೊರಿ. ಅಂದ್ರೆ ಈ ರೀತಿ ಬಿಡಿಯಾಗಿ ಆಗಿರ್ತೈತಿ. ಇನ್ನು ಒಂದು ಪಾನ್ನಾಗ ಎಣ್ಣೆ ಸ್ವಲ್ಪ ಜಾಸ್ತಿನ ಎಣ್ಣೆ ಕಾಯಕ್ಕೆ ಇಟ್ಟಾದ ನಂತರ ಸಣ್ಣಗೆ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿರಿ. ಸಣ್ಣಗೆ ಕಟ್ ಮಾಡಿರುವಂಥದ್ದು ರೀ. ಆಮೇಲೆ ಆ ಎಣ್ಣೆ ಒಳಗೆ ಈ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿದ ಮೇಲೆ ಅದ್ರಾಗ ಈ ರೀತಿ ದಮ್ಮಂಗೆ ಕಟ್ ಮಾಡಿರುವಂತಹ ಹಸಿ ಮೆಣಸನ್ನು ಹಾಕಿರಿ. ಮುಂದಕ್ಕೆ ಉದ್ದುದಾಗಿ ಹರಿಸಿರೋಂತಹ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ಹಾಕಿರಿ. ಹಾಕಿ ಎಣ್ಣೆ ಒಳಗೆ ಚಲೋ ಹೊತ್ನಂಗೆ ಏನು ಮಾಡಿರಿ, ಫ್ರೈ ಮಾಡಿ. ಸ್ವಲ್ಪ ಹೊತ್ತು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ನೀವು ಸ್ವಲ್ಪ ಹೊತ್ತು ಮಾಡಿರಿ, ಭಾಳ ಹೊತ್ತಕ್ಕ ಏನು ಬೇಕಾಗಿಲ್ಲ. ಇಷ್ಟ ಆತ್ರಿ. ಅವು ಬಿಡಿಯಾಗಿ ಈರುಳ್ಳಿ ಹಿಂಗೆ ಆಗಬೇಕು. ಅದಾದ ನಂತರ ಏನು ಮಾಡಿರಿ, ಇದ್ರೊಳಗೆ ಕ್ಯಾಬೇಜನ್ನು ನೀವು ಈ ರೀತಿಯಾಗಿ ಉದ್ದುದ್ದಾಗಿನ ಸಣ್ಣಗೆ ಅರಚಿನ ಈ ಒಂದು ಕ್ಯಾಬೇಜನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ತಿರುವಾಡಿ. ಸಮಾಧಾನಲೆ ತಿರುವಾಡ್ರಿ. ಬರಬ್ಬರಿಯಾಗಿ ಇವೆಲ್ಲವನ್ನು ನೀವು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದ ನಂತರ ಕ್ಯಾರೆಟನ್ನು ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೊಂಡಂಥ ಸಣ್ಣಗೆ ಕಟ್ ಮಾಡಿರಿ. ಅದರ ಉದ್ದುದಾಗಿ ಈ ರೀತಿ ಕ್ಯಾರೆಟನ್ನು ಕಟ್ ಮಾಡಿ ನೀವು ಇಲ್ಲಿ ಹಾಕಿ ಸಣ್ಣಗೆ ಈ ರೀತಿ ಉದ್ದುದಾಗಿ ಹರಿಸ್ಕೊಂಡಂತಹ ಕ್ಯಾಪ್ಸಿಕಮ್ ಅಥವಾ ಏನ್ರಿ ದಪ್ಪ ಮೆಣಸಿಕಾಯನ್ನು ಹಾಕಿ ಸಮಾಧಾನಲೆ ಅದನ್ನು ಸಹ ಈ ಎಲ್ಲ ವೆಜಿಟೇಬಲ್ಸ್ ಹೋಗಬೇಕು. ಅದಾದ ನಂತರ ಇದರೊಳಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವಿಲ್ಲಿ ಹಾಕಬೇಕು.
ಹಾಕಿ ಒಂದು ಇಟ್ಟ ಸ್ವಲ್ಪ ಹೊತ್ತು ಈ ರೀತಿ ತಿರುಗಾಡ್ಬೇಕಾಕೈತೆ ರೀ. ಇಷ್ಟಂತರೂ ನೀವು ಮಾಡ್ತೀರಿ. ಈ ಒಂದು ರೈಸು ನೀವು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೈಸ್ ರೀ. ಇದರೊಳಗೆ ಸ್ವಲ್ಪ ಹಸಿ ಬಟಾಣಿಯನ್ನು ಹಾಕಿ ಸಮಾಧಾನಲೆ ಒಂದು ಇಟ್ಟ ಮಿಕ್ಸ್ ಮಾಡಿ, ಭಾಳ ಏನಿಲ್ಲ ಸ್ವಲ್ಪ ಹಾಕಿರಿ. ಮುಂದಕ್ಕೆ ಇದ್ರೊಳಗೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನು ಹಾಕಿರಿ, ತಿತ್ರಿ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿರಿ. ಅದು ಮಸ್ತಾಗಿರುವಂತಹ ಖಾರ ಇದಕ್ಕೆ. ಅದು ಆದ ನಂತರ ಏನು ಮಾಡಿರಿ, ನೀವು ಆಗಲೇ ಏನು ರೈಸ್ ಮಾಡಿ ಇಟ್ಕೊಂಡಿದ್ದಿಲ್ಲ ಅದ್ರಾಗ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟನ್ನು ಹಾಕಿರಿ. ಎಲ್ಲನೂ ಹಾಕಬೇಕಂತೇನಿಲ್ಲ, ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಸಮಾಧಾನಲೆ ಈ ಎಲ್ಲ ವೆಜಿಟೇಬಲ್ಸ್ ಅದ್ರೊಳಗೆ ಕೂಡ್ಕೊಳ್ಳೋವಂಗೆ ಇದನ್ನು ಮಿಕ್ಸ್ ಮಾಡಬೇಕು. ನೀವು ಮಾಡುವಾಗ ಏನು ಮಾಡಿರಿ, ಒಂದು ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತೊಗೊಂಡ್ರಿ ಅಂತಂದ್ರೆ ಇನ್ನೂ ಈಸಿ ಆಗ್ತೈತಿ. ಆಮೇಲೆ ಚಲೋ ಆಗ್ತೈತೆ ರೀ. ಇದ್ರೊಳಗೆ 1 ಸ್ಪೂನಷ್ಟು ವಿನೇಗರನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ ರೀ. ಅದಾದ ನಂತರ ಸೋಯಾ ಸಾಸ್ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಸೋಯಾ ಸಾಸನ್ನು ನೀವಿಲ್ಲಿ ಹಾಕಬೇಕು. 1-2 ಚಮಚದಷ್ಟು ಹಾಕಿದರೆ ಸಾಕು. ಹಾಕಿ ಈ ಒಂದು ರೈಸ್ ಚೆನ್ನಾಗಿ ಮಿಕ್ಸ್ ಆಗೋಂಗೆ ನೀವು ಅದನ್ನು ಕೂಡಿಸ್ರಿ, ಚಲೋತ್ನಂಗೆ ಕೂಡಿಸ್ರಿ. ಭಾಳ ಸಿಂಪಲ್ಲಾಗಿ ಏಕದಮ್ ಮಸ್ತಾಗಿ ಈ ಒಂದು ಫ್ರೈಡ್ ರೈಸ್ ತಯಾರಾಗ್ತೈತೆ ರೀ. ತಿತ್ರಿ ಹಿಂಗೆ ಮಾಡಿದ್ರಿ ಅಂತಂದ್ರೆ ಈಸಿಯಾಗಿರುವಂತಹ ವೆಜ್ಜಿ ರೈಸ್ ಅಥವಾ ಈ ಒಂದು ವೆಜಿಟೇಬಲ್ ಫ್ರೈಡ್ ರೈಸ್ ತಯಾರಾಗ್ತೈತೆ ರೀ. ಇಷ್ಟ ನೀವು ಮಾಡಬೇಕಾಗಿರೋದು. ಆಮೇಲೆ ಇದನ್ನು ಸಣ್ಣ ಹುಡುಗರು ಅಟ್ಟ ಇಷ್ಟಪಟ್ಟು ತಿಂತಾರೋ. ಯಾವಾಗಲೂ ಒಮ್ಮೊಮ್ಮೆ ಈ ರೀತಿಯಾಗಿರುವಂತಹ ರೈಸನ್ನು ನೀವು ಹೊರಗಡೆ ಹೋಗಿ ತಿನ್ನೋ ಬದಲಿ ಮನೆಯೊಳಗನ ಮಸ್ತಾಗಿ ಮಾಡ್ಕೊಳ್ಬೋದು ರೀ. ಮುಂದಿನ ರೈಸ್ನೂ ಅಷ್ಟೇ ಒಂದು ಈಸಿಯಾಗಿರುವಂತಹ ಮಿಂಟ್ ರೈಸನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ ರೀ. ಈ ಒಂದು ರೈಸು ಹೆಲ್ದಿಯಾಗಿರುವಂಥ ರೈಸ್ ರೀ ಮತ್ತು ಫ್ಲೇವರ್ಫುಲ್ ಆಗಿರುವಂತಹ ರೈಸ್ ರೀ. ಹೆಂಗೆ ರೀ, ಒಂದು ಮಿಕ್ಸರ್ ಜಾರ್ದಾಗ ಕೊತ್ತಂಬರಿ ಮತ್ತು ಪುದೀನ ಅದ್ರ ಜೊತೆ ವಿನೆಗರನ್ನು ಸ್ವಲ್ಪ ಹಾಕಿರಿ. ಅಂದರೆ ಈ ರೀತಿ ಹಸಿರಾಗಿ ಬರ್ತೈತಿ, ಚಂದ ಕಲರ್ ಬರ್ತೈತಿ. ಅಷ್ಟು ರುಬ್ಬಿಕೊಂಡು ತೊಗೊಂಬರಿ ತಿದ್ರಿ. ಆಮೇಲೆ ಏನು ಮಾಡಿರಿ, ಒಂದು ಕಡಾಯಿದಾಗ ಸ್ವಲ್ಪ ಎಣ್ಣೆಯನ್ನು ಕಾಯಕ್ಕಿಟ್ಟ ಕಾದಿರುವಂಥ ಎಣ್ಣೆ ಒಳಗೆ ಉದ್ದುದಾಗಿ ಕಟ್ ಮಾಡಿರುವಂತಹ ಈ ಒಂದು ಉಳ್ಳಾಗಡ್ಡಿಯನ್ನು ಹಾಕಿ ಅದಾದ ನಂತರ ಅವನ್ನ ಸ್ವಲ್ಪ ಹೊತ್ತು ಈ ರೀತಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿ ಚೆಂದಂಗಿ ಬರಿಸ್ತಾನ ಮಾಡಿ ನೀವು ಇಟ್ಕೊಳ್ಬೇಕಾಕೈತಿ ತಿದ್ರಿ. ಪೂರ್ತಿ ಈ ರೀತಿ ಮಾಡ್ಕೊಂಡು ಹೊರಗೆ ತೆಗೆದು ಇಟ್ಕೊಂಡ್ಬಿಡ್ರಿ. ಅದಾದ ನಂತರ ಅದೇ ಎಣ್ಣೆ ಒಳಗೆ ದಾಲ್ಚಿನ್ನಿ ಅಥವಾ ಚಕ್ಕೆ, ಅದಾದ ನಂತರ ಲವಂಗ 4-5, ಆಮೇಲೆ 2 ಏಲಕ್ಕಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 2 ಸಣ್ಣ ಆಗಿರುವಂತಹ ಬೇಲೀಫ್ ಅಥವಾ ಪುಲಾವ್ ಎಲೆ, 4-5 ಹಸಿಮೆಣಸನ್ನು ಉದ್ದುದಾಗಿ ಈ ರೀತಿ ಸೀಳಿ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ದಮ್ನಂಗಿನ ಮತ್ತು ಸಣ್ಣಂಗೆ ಕಟ್ ಮಾಡಿರುವಂತಹ 2 ಉಳ್ಳಾಗಡ್ಡಿಯನ್ನು ಇದ್ರೊಳಗನ್ನು ಹಾಕಿ ನೀವು ಸ್ವಲ್ಪ ಹೊತ್ತು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿ ಒಂದು ಈಟು ಫ್ರೈ ಮಾಡಬೇಕಾಕೈತೆ ರೀ. ಅಂದ್ರೆ ಒಂದು ಈಟು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಬೇಕು, ಅಷ್ಟೇ ಸಾಕು, ಮತ್ತೇನು ಬೇಕಾಗಿಲ್ಲ ರೀ. ಇದ್ರಿ ಈ ರೀತಿಯಾಗಿ ಅಂತೂ ನೀವು ಮಾಡ್ತೀರಿ. ಇದ್ರೊಳಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವಿಲ್ಲಿ ಹಾಕಿ ಅದನ್ನು ಅಥವಾ ನೀವೇನು ಮಾಡಿರಿ ಸಣ್ಣಗೆ ತುರಿದು ಶುಂಠಿ ಬೆಳ್ಳುಳ್ಳಿನ ಹಾಕ್ಬೋದು ರೀ. ಮುಂದಕ್ಕೆ ಇದ್ರಾಗ ಒಂದು ಈಟ ನೀವೇನು ಮಾಡಿರಿ ಅಂತಂದ್ರೆ ಈ ಒಂದು ಗರಂ ಮಸಾಲನ್ನು ಹಾಕಿ ಅದ್ರ ಜೊತೆ ಈ ಒಂದು ಪುದೀನ ಮತ್ತು ಏನು ಕೊತ್ತಂಬರಿ ಇದನ್ನು ಪೇಸ್ಟ್ ಮಾಡಿದ್ದು ನೋಡಿರಿ ಅದನ್ನಷ್ಟು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಇದ್ರೊಳಗೆ ನೀವು ಅನ್ನ ಮಾಡ್ಕೊಂಡಂತಹ ಬಿಡಿ ಆಗಿರುವಂತಹ ಅನ್ನವನ್ನು ಹಾಕಿ ತಿರುವಾಡಿದ್ರಿ ಅಂತಂದ್ರೆ ಈ ಒಂದು ಮಿಂಟ್ ಫ್ಲೇವರ್ಫುಲ್ ಆಗಿರುವಂತಹ ರೈಸ್ ತಯಾರಾಗಿ ಬರ್ತೈತೆ ರೀ. ಇಷ್ಟ ಸಿಂಪಲ್ ಆಗಿರುವಂಥ ರೈಸ್ ಇದನ್ನು ನೀವು ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದು ರೀ. ತಿಳ್ತಿರಲ್ಲ, ಇಷ್ಟ ಚೆಂದಂಗೆ ಆಗ್ತೈತಿ ಮತ್ತು ಈಸಿಯಾಗಿರುವಂತಹ ರೈಸ್ ಸಹ ಹೌದ್ರಿ. ಇದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮ್ಯಾಗಿಂದ ಹಾಕಿರಿ. ಆಮೇಲೆ ಮತ್ತು ಅದನ್ನು ತಿರುವಾಡಿ ಸರ್ವ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಸಿಂಪಲ್ ಆಗಿರುವಂತಹ ಮಿಂಟ್ ಪುಲಾವ್ ಅಥವಾ ಮಿಂಟ್ ರೈಸ್ ತಯಾರಾಗ್ತೈತೆ ರೀ. ಇದ್ರ ಮೇಲೆ ಆಗಲೇ ಕರೆದಿಟ್ಕೊಂಡಂತಹ ಉಳ್ಳಾಗಡ್ಡಿ ಏನಿದ್ದು ನೋಡಿರಿ ಆ ಬರಿಸ್ತಾನ ಹಾಕಿಬಿಡಿ. ಇನ್ನು 4ನೇ ರೈಸು ಒಂದು ಸಿಂಪಲ್ ಆಗಿರುವಂತಹ ಪುಲಾವ್ ರೀ. ಇದು ಸಹ ಅಷ್ಟೇ ಮಸ್ತಾಗಿರುವಂಥದ್ದು ರೀ, ಬಿಡಿಯಾಗಿ ಚಲೋತ್ತಂಗೆ ಆಗುವಂತಹ ರೈಸ್ ರೀ. ಇದನ್ನು ಯಾವ ರೀತಿ ಮಾಡೋದು ಅಂತಂದ್ರೆ ಇದಕ್ಕೆ ಮೊದಲು ನೀವು ಬಾಸ್ಮತಿ ಅಕ್ಕಿಯನ್ನು ನೆನೆಸಿಡ್ರಿ. ಒಂದು ಕಾರುಕಲ್ಲೊಳಗೆ ಅಥವಾ ಕುಟ್ಟುಕಲ್ಲೊಳಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಮಂಗೆ ಕುಟ್ಕೊಂತ ಹೋಗಿ ಈ ರೀತಿ ಸಣ್ಣ ಮಾಡಿಬಿಡ್ರಿ. ಅದರ ಜೊತೆನ ಹಸಿಮೆಣಸನ್ನು ಹಾಕಿ ಅದನ್ನು ಸಹ ಕುಟ್ರಿ. ಇದನ್ನೆಲ್ಲ ಮಿಕ್ಸರ್ ಜಾರ್ದಾಗ ಮಾಡಿದ್ರೂ ನಡೀತೈತೆ ರೀ. ಈ ರೀತಿಯಾಗಿ ಕುಟ್ಟಿ ನೀವು ಇಟ್ಕೊರಿ. ಆಮೇಲೆ ಒಂದು ಕಡಾಯಿದಾಗ 1-2 ಚಮಚದಷ್ಟು ತುಪ್ಪ ಅನ್ನ ಕಾಯಕ್ಕಿಟ್ಟು ಅದರೊಳಗೆ ಕಾದಿರುವಂಥ ತುಪ್ಪದಾಗ ರೀ 4 ಲವಂಗ, ಒಂದು ಸ್ವಲ್ಪ ದಾಲ್ಚಿನ್ನಿ ಅಥವಾ ಚಕ್ಕೆ, 2 ಏಲಕ್ಕಿ, ಒಂದು ಪುಲಾವ್ ಎಲೆ, ಗೋಡಂಬಿ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಅದ್ರ ಜೊತೆ ಒಣದ್ರಾಕ್ಷಿಯನ್ನು ಹಾಕಿ ಈ ತುಪ್ಪದಾಗ ಸ್ವಲ್ಪ ಹೊತ್ತು ಫ್ರೈ ಮಾಡಿ ತಿದ್ರಿ. ಅಂದ್ರೆ ಇವೆಲ್ಲ ಇರೋದ್ರಿಂದ ಈ ಒಂದು ರೈಸ್ ಭಾಳ ಫ್ಲೇವರ್ಫುಲ್ ಆಗಿ ಚಲೋ ಹೊತ್ತಂಗಿನ ಆಗ್ತದೆ ರೀ. ಇದಕ್ಕೆ ಕಟ್ ಮಾಡಿರುವಂತಹ ಉಳ್ಳಾಗಡ್ಡಿಯನ್ನು ಸ್ವಲ್ಪ ಹಾಕಿರಿ, ಭಾಳ ಹೊತ್ತನ ಏನೆಲ್ಲ ಸ್ವಲ್ಪ ಉಳ್ಳಾಗಡ್ಡಿಯನ್ನು ಹಾಕಿ ತುಪ್ಪದೊಳಗೆ ನೀವು ಫ್ರೈ ಮಾಡಿ ಅದರೊಳಗೆ ಬೀನ್ಸನ್ನು ಹಾಕಿರಿ. ನಿಮಗೆ ಬೇಕಾಗಿರುವಂಥ ವೆಜಿಟೇಬಲ್ಸನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಸ್ಕಿಪ್ ಸಹ ಮಾಡ್ಬೋದು. ಯಾವ್ದು ಬೇಕೋ ಅದನ್ನು ಹಾಕಿ, ಯಾವುದು ಬೇಡೋ ಅದನ್ನು ತೆಗೆದುಬಿಡ್ರಿ. ಅದಾದ ನಂತರ ಆಲೂಗಡ್ಡೆಯನ್ನು ಈ ರೀತಿ ಸ್ವಲ್ಪ ಎಲ್ಲನೂ ವೆಜಿಟೇಬಲ್ಸ್ ಇಲ್ಲಿ ಸ್ವಲ್ಪನ ಹಾಕಿರಿ, ಅಂದ್ರೆ ಭಾಳ ಆಗತ್ತವ ಆಮೇಲೆ ರೀ. ಮುಂದಕ್ಕೆ ಇದ್ರೊಳಗೆ ಹಸಿ ಬಟಾಣಿ, ಆಮೇಲೆ ಕಟ್ ಮಾಡಿರುವಂತಹ ಕ್ಯಾರೆಟ್ ಸಣ್ಣಗೆ ಕಟ್ ಮಾಡಿದ್ದೀವಿ, ಇದೇ ಉದ್ದುದಕ್ಕೆ ಹಾಕಿದ್ದೀವಿ ನೋಡಿರಿ. ಆ ಒಂದು ಕಟ್ ಮಾಡಿರುವಂತಹ ಕ್ಯಾರೆಟ್, ಬೀನ್ಸ್, ಬಟಾಣಿ, ಹೂಕೋಸು ಇವೆಲ್ಲನೂ ಹಾಕಿ ಸ್ವಲ್ಪ ಹೊತ್ತು ನೀವು ತಿರುವಾಡಿ. ಫುಲ್ ವೆಜಿಟೇಬಲ್ಸ್ ಎಲ್ಲ ಆಗತ್ತವ್ರಿ. ಇದ್ರಾಗ ಬ್ರೋಕ್ಲಿ ಸಹ ಆ್ಯಡ್ ಮಾಡಿದ್ದೇವೆ ರೀ.
ನಿಮಗೆ ಯಾವ್ದು ಬೇಡೋ ಅದನ್ನು ಸ್ಕಿಪ್ ಮಾಡಂತ ಆಗಲೇ ಹೇಳಿದ್ದೀನಿ ರೀ. ಆಮೇಲೆ ಈ ತುಪ್ಪದಾಗ ಇವು ಚಲೋತ್ನಂಗೆ ಎಲ್ಲ ವೆಜಿಟೇಬಲ್ಸ್ ಸ್ವಲ್ಪ ಹೊತ್ತು ಹುರಿಬೇಕು ಅಂದ್ರೆ ಬೇಯ್ತಾವೆ. ಆಮೇಲೆ ಖಾರ ಕಲ್ಲೊಳಗೆ ಏನು ನೀವು ಚಟ್ನಿ ಕುಟ್ಟಿದ್ರಿ, ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಶುಂಠಿ ಅದನ್ನಷ್ಟು ಹಾಕಿ ಇಲ್ಲಿ ನೀವು ತಿರುವಾಡಿ, ಚೆಂದಂಗೆ ತಿರುವಾಡ್ರಿ. ಆಮೇಲೆ ಏನು ಮಾಡಿರಿ, ಇದ್ರೊಳಗೆ ನೆನೆಸಿದಂತಹ ಅಕ್ಕಿಯನ್ನು, ಬಾಸ್ಮತಿ ಅಕ್ಕಿಯನ್ನು ಒಂದು ಕಪ್ಪಷ್ಟು ತೊಗೊಂಡಿದ್ದೆ ನೋಡಿರಿ, ಅವನಷ್ಟು ಹಾಕಿ ಸ್ವಲ್ಪ ಹೊತ್ತು ಈ ವೆಜಿಟೇಬಲ್ಸ್ ಜೊತೆನ ಕೂಡಿಸಿ ನೀವು ಅದನ್ನು ಮಿಕ್ಸ್ ಮಾಡಿ, ಸಮಾನಲ್ಲೇ ಮಿಕ್ಸ್ ಮಾಡಿ. ಆಮೇಲೆ ನೀರನ್ನು ನೀವಿಲ್ಲಿ ಹಾಕಬೇಕಾಕೈತೆ ರೀ. ಇದ್ರಿ ಒಂದು 2 ಕಪ್ ಸಮೀಪ ನೀರನ್ನು ಹಾಕಿ ಚೆಂದಂಗೆ ಇದನ್ನು ಕುದಿಯಾಕ ನೀವು ಬಿಡಬೇಕ್ರಿ. ಆಮೇಲೆ ಇದ್ರೊಳಗೆ ಒಂದು ನಿಂಬೆಹಣ್ಣಿನ ರಸ, ಸ್ವಲ್ಪ ಉಪ್ಪು, ಆಮೇಲೆ ಸಕ್ಕರೆ ಬೇಕಂದ್ರೆ ನೀವು ನೋಡ್ಕೊಂಡು ಹಾಕ್ಬೋದು ರೀ. ಇಷ್ಟು ಮಾಡಿ ಚೆಂದಂಗೆ ಅದನ್ನು ಮಿಕ್ಸ್ ಮಾಡಿಬಿಡ್ರಿ. ಆಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇವೊಂದನ್ನು ಪರ್ಫೆಕ್ಟಾಗಿ ಕುಕ್ ಮಾಡಿದ್ರಿ ಅಂತಂದ್ರೆ ಏಕದಮ್ ಸಿಂಪಲ್ ಆಗಿರುವಂತಹ ರೈಸ್ ತಯಾರಾಗ್ತೈತೆ ರೀ. ಈ ಒಂದು ರೈಸ್ ಸಹ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಆಗಿನ ತಯಾರಾಗ್ತೈತಿ ಮಧ್ಯಾಹ್ನ ಊಟಕ್ಕೆ. ಇದೊಂದು ಮಸ್ತ್ ಆಗಿರುವಂತಹ ರೈಸ್ ರೀ, ಗೊತ್ತಾದ್ರಿ. ಇದಕ್ಕೊಂದು ಸಿಂಪಲ್ ಆಗಿರುವಂತಹ ಸೈಡ್ ಡಿಶ್ ಬೇಕು ಅಂತಂದ್ರೆ ಏನು ರೀ, ಸೈಡ್ ಡಿಶ್ ಅನ್ನೋಕೆ ಏನಿಲ್ಲ ರೀ, ಏನು ಮಾಡಿರಿ, ಒಂದು ಸ್ವಲ್ಪ ಮೊಸರೊಳಗೆ ಒಂದು ನೀವು ಆ ಪುಟಾಣಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಸೇರಿಸಿ ಚೆಂದಾಗಿ ಅದನ್ನು ಗಾರ ಅಂತ ಹೇಳಿ ತಿರುಗಿಸಿ, ಅದಾದ ನಂತರ ಇಷ್ಟು ತೊಗೊರಿ, ಬರಬ್ಬರಿಯಾಗಿ ಮಾಡ್ಕೊರಿ. ಆಮೇಲೆ ಏನು ಮಾಡಿರಿ, ಒಂದು ಕಡೆ ತುಪ್ಪ ಕಾಯಕ್ಕಿಟ್ಟು ಅದ್ರಾಗ ಒಂದು 4 ಲವಂಗ, ಒಂದು ಏಲಕ್ಕಿ, ದಾಲ್ಚಿನ್ನಿ, ಆಮೇಲೆ ಸಾಸಿವೆಯನ್ನು ಹಾಕಿ ಅದರೊಳಗೆ ಏನು ಮಾಡಿರಿ, ನೆಕ್ಸ್ಟ್ ಒಂದು 2 ಒಣ ಈ ಬ್ಯಾಡಗಿ ಮೆಣಸು, ಆಮೇಲೆ ಒಂದು ಸ್ವಲ್ಪ ಕರಿಬೇವು ಮತ್ತು ಆಗಲೇ ಖಾರ ಕೊಟ್ಟಿದ್ರಲ್ಲ ಅದನ್ನಷ್ಟು ಹಾಕಿ ಅದನ್ನು ಒಂದು ತಿರುವಾಡಿ ಅದರೊಳಗೆ ಮಾಡ್ಕೊಂಡಂತಹ ಮಜ್ಜಿಗೆಯನ್ನು ಹಾಕಿ ಮಿಕ್ಸ್ ಮಾಡಿರಿ. ಇದೊಂದು ಸಿಂಪಲ್ ಆಗಿರುವಂತಹ, ಆಮೇಲೆ ಆ ರೈಸ್ ಜೊತೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥದ್ದು ರೆಸಿಪಿ ರೀ. ಅದ್ರ ಜೊತೆ ಕೊತ್ತಂಬರಿ, ಉಪ್ಪನ್ನು ನೋಡ್ಕೊಂಡ್ರಿ ನೀವು ಎಷ್ಟು ಬೇಕೋ ಅಷ್ಟು ಹಾಕಿ ಈ ಒಂದು ಮಜ್ಜಿಗೆ ಸಾರನ್ನು ನೀವು ಮಾಡ್ಕೊಳ್ಬೋದು. ಇದು ಸಿಂಪಲ್ ಆಗಿರುವಂಥದ್ದು ರೀ, ಆಮೇಲೆ ಚಲೋತ್ನಂಗೆ ಆಗುವಂತಹ ರೆಸಿಪಿ ರೀ. ಒಮ್ಮೆ ಟ್ರೈ ಮಾಡಿ ಈ ಒಂದು ರೈಸ್, ಆಮೇಲೆ ಒಂದು ಮಜ್ಜಿಗೆ ಸಾರು, ಎರಡೂ ಅಷ್ಟೇ ಚಲೋ ಆಗ್ತಾವು. ಒಮ್ಮೆ ನೋಡಿರಿ, ತಪ್ಪಲಾರ್ದ ಮಾಡಿ. ಹಂಗೆ 4 ರೆಸಿಪಿ ಒಳಗೆ ನಿಮ್ಗೆ ಯಾವ ರೈಸ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಹಂಗೆ ಈ ರೈಸ್ಗಳನ್ನ ತಪ್ಪಲಾರ್ದ ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.